ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸರಿಸುಮಾರು 10 ದಿವಸ ಆಗಿದೆ ಮಹಾಭಾರತದ ಚಿಂತನೆಯನ್ನು ಮಾಡಿ. ಹೀಗಾಗಿ ಎಲ್ಲಿದ್ವಿ ಅನ್ನೋದನ್ನು ಹೇಳಬೇಕಾಗಿದೆ. ನಾವು ಇದ್ದದ್ದು ಸುಮಾರು 197ನೆಯ ಅಧ್ಯಾಯದಲ್ಲಿ ಗುರು ಹಾಗೂ ಶಿಷ್ಯರ ಸಂವಾದ. ಅದರಲ್ಲಿ ಜೀವ ಶುದ್ಧ ಆಗೋದು ಅಂದರೆ ಏನು, ಸತ್ವಗುಣ ರಜೋಗುಣ ತಮೋಗುಣಗಳ ಪರಿಣಾಮ ದೇಹದ ಮೇಲೆ ಹೇಗಾಗತ್ತೆ ಅನ್ನೋದನ್ನು ನೋಡ್ತಾ ಇದ್ವಿ. ರಜಸಾ ಸಾಧ್ಯತೆ ಮೋಹ ತಮಶ್ಚೈವ ದ್ವಿಜರಚಭಾ ಕ್ರೋಧಲೋಭೌ ಭಯಂ ದರ್ಪಃ ಏತೇಷಾಂ ಸಾಧನಾಚ್ಯುಚಿಃ. ರಜಸಾ ಸಾಧ್ಯತೆ ಮೋಹ. ರಜೋಗುಣ ವಿಪರೀತ ಕೆಲಸ ಮಾಡಿದರೆ ಒಂದು ಮೋಹ ಉಂಟಾಗತ್ತೆ. ಮೋಹ ಅಂದರೆ ಜ್ಞಾನದ ಆವರಣ. ಶುದ್ಧವಾದ ಜ್ಞಾನಕ್ಕೆ ಇರುವ ಆವರಣವನ್ನು ಮೋಹ ಅಂತ ಕರೀತಾರೆ. ಮೋಹ ವೈಚಿತ್ಯ ಅಂತ ಧಾತು. ಶುದ್ಧವಾದ ಜ್ಞಾನ ಬರಲಿಕ್ಕೆ ರಜೋಗುಣ ತಡೆ ಉಂಟು ಮಾಡುತ್ತೆ. ಹೇಗೆ ತಡೆ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಪರಿಸ್ಥಿತಿ, ನಮ್ಮ ಪರಿಸರ, ನಮಗೆ ಈ ಜನ್ಮದಲ್ಲಿ ಏನೋ ಒಂದು ಇಷ್ಟ, ಅದಕ್ಕೆ ವಿರುದ್ಧವಾಗಿ ವೇದ ಇದೆ, ಅದರಿಂದಾಗಿ ವೇದ ನಮಗೆ ಇಷ್ಟ ಆಗಲ್ಲ. ಈ ಜನ್ಮದಲ್ಲಿ ಏನೋ ಒಂದು ಪರಿಸರ ಇದೆ, ಈ ಜನ್ಮದಲ್ಲಿ ಏನೋ ಒಂದು ಕೆಲಸ ಆಗಬೇಕಿದೆ, ಈ ದಾರಿಯಲ್ಲಿ ಹೋದರೆ ಕ್ಷೇಮ, ವೇದ ಅದಕ್ಕೆ ವಿರುದ್ಧವಾಗಿರುತ್ತೆ. ಅದರಿಂದಾಗಿ ಈ ನಮ್ಮ ಮೇಲಿನ, ನಮ್ಮ ದೇಹದ ಮೇಲಿನ ಪ್ರೀತಿಯಿಂದ ಸತ್ಯವನ್ನ ನಾವು ನಿರಾಕರಣೆ ಮಾಡಲಿಕ್ಕೆ ಹೋಗ್ತೀವಿ ಅಥವಾ ಒಪ್ಪಲ್ಲ. ಅದರಿಂದಾಗಿ ಏನಾಗತ್ತೆ, ಜ್ಞಾನದ ಬಾಗಿಲು ಮುಚ್ಚಿ ಹೋಗಿರುತ್ತೆ. ಅದನ್ನು ಹೇಳಿದ್ದು ರಜಸ ಸಾಧ್ಯತೆ ಮೋಹ. ನಮಗೆ ಇಷ್ಟ ಆಗಬೇಕಾಗಿರೋದು ಯಾವುದು? ಎಲ್ಲ ಜನರು ನಮ್ಮನ್ನ ಗೌರವಿಸಬೇಕು, ಎಲ್ಲರೂ ನಮ್ಮೆಡೆಗೆ ಬರಬೇಕು, ನಮ್ಮನ್ನ ಭೌತಿಕವಾದ ಸಂಪತ್ತಿನಲ್ಲಿ ಮುಳುಗಿಸುವಂತಹ ಸ್ನೇಹಗಳು ಬೇಕು. ಅದಕ್ಕಾಗಿ ಮಧ್ವರನ್ನ ಕಟ್ಟಿಕೊಂಡ್ರೆ ಅಪಾಯ. ಯಾಕೆ ಅಂದರೆ ಅವರು ಹೇಳ್ತಾರೆ, ಜೀವಾತ್ಮ ಯಾರು ಅಂತಾನೆ ಖಾತ್ರಿ ಇರೋದಿಲ್ಲ, ಅವನು ತಾಮಸನೂ ಆಗಬಹುದು. ತಾಮಸನಾಗಿದ್ದವನು ಸುಖವನ್ನು ಯಾವತ್ತೂ ಪಡೆಯಲೇ ಯೋಗ್ಯನಲ್ಲ, ಅವನಿಗಾಗೋದೇ ಇಲ್ಲ, ಸುಖವನ್ನು ಪಡೆಯಲಾರ. ನಾನು ತಾಮಸ ಆಗೋದ್ರೆ ಅನ್ನುವ ಒಂದು ಭೀತಿ ಒಳಗಡೆಯಿಂದ ಬೆನ್ನು ಹುರಿಯಲ್ಲಿ ನಡುಕ ಮೂಡಿಸುತ್ತೆ. ರಗಳೆಯೇ ಬೇಡ, ಮಧ್ವಾಚಾರ್ಯ ರಗಳೆಯೇ ಬೇಡ, ತ್ರಿಗುಣಗಳಿದೆ ಅಂತ ಹೇಳ್ತಾರೆ ಅಂತ. ವಸ್ತುತಃ ಅವರು ಹೇಳಿದ್ರು ಹೇಳದೆ ಹೋದ್ರು ಆಗೋದೇ, ನಾವು ಒಪ್ಕೊಂಡ್ರು ಒಪ್ಕೊಳ್ಳದೆ ಹೋದ್ರು ಆಗೋದೇ.
ಈ ವಾಸ್ತವವನ್ನು ಎದುರಿಸುವ ಶಕ್ತಿ ನಮಗೆ ಇರೋದಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೇವೆ, ಎಲ್ಲವೂ ಒಂದೇ ಅಂತ ಹೇಳುವ, ಎಲ್ಲರಿಗೂ ಅವಕಾಶ ಇದೆ ಅಂತ ಹೇಳುವ, ಯಾವುದಾದ್ರೊಂದು ಮತ ಇದೆಯಾ ಅಂತ ಅದನ್ನು ಒಪ್ತೇವೆ. ಈ ತರಹ ನಾನೊಂದು ಉದಾಹರಣೆ ಹೇಳಿದ್ದು, ನಮ್ಮ ಮನಸ್ಸು ರಜೋಗುಣದಿಂದ ಕೂಡಿದಾಗ ಯಾವ ರೀತಿ ಬಿಹೇವ್ ಮಾಡುತ್ತೆ, ಜ್ಞಾನಕ್ಕೆ ಹೇಗೆ ತೆರೆದುಕೊಳ್ಳೋಲ್ಲ ಅನ್ನೋದಕ್ಕೆ ಇದೆಲ್ಲ ದೊಡ್ಡ ಉದಾಹರಣೆ. ಹೀಗಾಗಿ ರಜಸ ಸಾಧ್ಯತೆ ಮೋಹ ಯಾವಾಗ ಹೀಗಿರುತ್ತೆ, ತಮಶ್ಚೈವ, ಮೋಹ ಬಂದ್ಮೇಲೆ ಅಜ್ಞಾನ ಬರದೇ ಇರುತ್ತೇನು. ಕ್ರೋಧ ಲೋಭೌ ಭಯಂ ದರ್ಪ, ಆಮೇಲೆ ಈ ದೇಹದಲ್ಲಿ ಉತ್ಕಟವಾಗಿ ನೆಲೆಗೊಂಡು ನಾವು ಬಹಳ ದೊಡ್ಡ ದೊಡ್ಡ ಮಾತಾಡ್ತಾ ಇರಬಹುದು, ಎಲ್ಲ ಒಂದೇ, ಎಲ್ಲ ಸಮಾನರು ಅಂತ. ಆ ಎಲ್ಲ ಸಮಾನರು ಅಂತ ಹೇಳೋ ಉದ್ದೇಶ ಏನು, ಅಹಂಕಾರ ಕಳ್ಕೊಳ್ಳೋದಲ್ವಾ. ಆದರೆ ಸರ್ವ ಸಮಾನತೆಯನ್ನು ಹೇಳುವವರಿಗೆ ಸಿಟ್ಟ್ಯಾಕೆ ಬರಬೇಕು? ಸರ್ವ ಸಮಾನತೆಯನ್ನು, ಸರ್ವ ಐಕ್ಯವನ್ನು ಹೇಳುವವರಿಗೆ ಸಿಟ್ಟು ಬರಬಾರದು. ಬರ್ತಾ ಇದೆ ಅಂದರೆ ಅದು ಗಂಟಲ ಮೇಲಿನ ಮಾತು ಅಂತ ಅರ್ಥ. ಆಮೇಲೆ ಲೋಭ, ಇದು ನನಗೆ ಬೇಕು ಅಂತ. ಯಾರಿಂದಲೋ ಭಯ, ಅಯ್ಯೋ ಅವನು ನನ್ನ ಸ್ಥಾನಕ್ಕೆ ಕುತ್ತು ತರ್ತಾನೆ ಅಂತ. ಅದಾದ ಮೇಲೆ ದರ್ಪ, ನಾನು ದೊಡ್ಡವ, ಎಲ್ಲ ಒಂದೇ ಸರ್ವಸಮಾನ ಅಂತ ಆದರೆ ಇವನ್ ಮೇಲ್ಗಡೆ ಯಾಕೆ ಕೂತು ಮಾತನಾಡಬೇಕು, ಉಳಿದವರು ಇವನಿಗೆ ಯಾಕೆ ಗೌರವ ಕೊಡಬೇಕು. ಅದರಿಂದಾಗಿ ರಜೋಗುಣ ಮನಸ್ಸಿನಲ್ಲಿ ಪ್ರಭಾವವಾಯಿತು, ರಜೋಗುಣ ಮನಸ್ಸಿನಲ್ಲಿ ಉತ್ಕಟವಾಗಿ ಸೇರಿಕೊಳ್ತು ಅಂದರೆ ಈ ಒಂದು ವೈರುಧ್ಯಗಳು ತಲೆದೋರುತ್ತವೆ. ಅದನ್ನು ಮೋಹ ಅಂದ್ರು. ಇದು ಮಹಾಮೋಹ ಆಗುವುದು ಯಾವಾಗ ಅಂತಂದ್ರೆ ತಮೋಗುಣವೇ ಜೀವ ಸ್ವಭಾವ ಆಗಿದ್ದಾಗ. ಇರಲಿ, ಅದಕ್ಕೆ ಆಮೇಲೆ ಹೋಗೋಣ. ಇದು ಮೋಹ, ಇದನ್ನ ಕಳೆದುಕೊಂಡರೆ ಅವನು ಶುಚಿ ಅಂತ ಆಗ್ತಾನೆ. ಈ ತತ್ವಶಾಸ್ತ್ರ ನಮಗೆ ಜನರು ಗೌರವ ಕೊಡ್ತಾರೆ ಎನ್ನುವ ಕಾರಣದಿಂದ ನಾನು ಆಶ್ರಯಿಸಿರೋದಾ, ಅಥವಾ ನನ್ನ ಮನಸ್ಸಿಗೆ ನಿಜವಾಗಿಯೂ ಇದು ಸಮಾಧಾನ ನೀಡಿದೆಯಾ? ನಾಳೆ ಇಡೀ ಜನ ತಿರುಗಿ ಬಿದ್ದರೆ ಇದನ್ನು ಹಿಡ್ಕೋತ್ಯಾ ಬಿಡ್ತ್ಯಾ? ಅನ್ನೋದ್ರ ಮೇಲೆ ಈ ಮತದ ಬಗೆಗಿನ ಕಮಿಟ್ಮೆಂಟು ಶುರು ಆಗುತ್ತೆ. ಅಟ್ಲೀಸ್ಟ್ ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಮೂಡಿದರೂ ಸಾಕು. ನಾಳೆ ಯಾರೇ ಮೂಡಿದರೂ ಕೂಡ ನಾನು ಅಂದುಕೊಂಡ ತತ್ವಶಾಸ್ತ್ರದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದು ಮಾನಸಿಕ ದಾರ್ಢ್ಯ. ಇದು ನಮ್ಮನ್ನ ಹೊರಗಡೆಯ ಸ್ಥಿತಿಯಿಂದ ಈ ಶಾಸ್ತ್ರಕ್ಕೆ ಆಕರ್ಷಿತವಾಗಿರೋದನ್ನ ತಡೆಯುವ ಉಪಾಯ. ಇಲ್ಲ ಅಂದ್ರೆ ಏನು, ನಮ್ಮ ಸಂಬಂಧಿಕರೆಲ್ಲ ಈ ದಾರಿಯಲ್ಲಿದ್ದಾರೆ, ಈ ದಾರಿಯಲ್ಲಿ ಇದ್ಬೋಣ ಅನ್ನೋ ಹಾಗಾಗತ್ತೆ. ಸತ್ಯದ ದಾರಿಯಲ್ಲಿ ನಾನು ಒಂಟಿಯಾಗಿರ್ತೇನೆ ಎನ್ನುವ ಎಚ್ಚರವಿದ್ದು ಸಾಗಬೇಕಾದ ದಾರಿ ಅಂದರೆ ರಜೋಗುಣವನ್ನು ಒಂದು, ಅಂದರೆ ನಿಜವಾಗಿ ನಿಮಗೆ ಹೀಗೆ ಆಗಬೇಕು ಅಂತಲ್ಲ. ನನ್ನ ಹೆಂಡತಿ ನನ್ನ ವಿರುದ್ಧ ಬಂಡಾಯ ಹೇಳಬೇಕು, ನೀವು ಮಧ್ವ ಸಿದ್ಧಾಂತವನ್ನು ಒಪ್ಕೋಬೇಡಿ ಅಂತ, ಆಗ ನಾನು ಉಲ್ಟಾ ಹೋಗ್ತೇನೆ, ಹಾಗಲ್ಲ ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ನಾವು ಮಾನಸಿಕವಾಗಿ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನಾವು ಇದನ್ನು ಒಳಗಡೆಯಿಂದ ಪ್ರೀತಿಸಬೇಕು. ಇಲ್ಲ ಯಾವುದೇ ಬಂದರೂ ಕೂಡ ಮಾನಸಿಕವಾಗಿ ಅದು ತಯಾರಾಗಬೇಕಲ್ಲ. ಇಲ್ಲ ಅಂತಂದ್ರೆ ನಾವು ಮಧ್ವ ಸಿದ್ಧಾಂತಕ್ಕೆ ಯಾಕೆ ಅಂಟ್ಕೊಂಡಿದ್ದೀವಿ ಅಂತಂದ್ರೆ ಅವರಿಂದ ಇವರಿಂದ ಅಂತ ಕೈ ತೋರಿಸ್ತಾ ಇದ್ರೆ, ಸ್ವಾಮಿಗಳು ಶಾಲ ಹಾಕ್ತಾರೆ ನನಗೆ, ಅದಕ್ಕೆ ನಾನು ಮಧ್ವ ಸಿದ್ಧಾಂತದಲ್ಲಿದ್ದೇನೆ, ಇದಲ್ಲ ಉತ್ತರ. ಅಥವಾ ಇದು ನಮ್ಮ ಮನಸ್ಸಿನಲ್ಲಿ ಇದೆಯಾ ಸುಪ್ತವಾಗಿ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಅದು ರಜೋಗುಣವನ್ನು ಕಡಿಮೆ ಮಾಡಿಕೊಳ್ಳುವ ವಿಧಾನ. ರಜೋಗುಣದ ಪ್ರಭಾವದಿಂದ ಈ ಶಾಸ್ತ್ರದಲ್ಲಿ ಇದ್ದೇನಾ ನಾನು, ಅದಕ್ಕೆ ಒಂದು ಸ್ವಲ್ಪ ಎದೆಗಾರಿಕೆ ಬೇಕು ಅಂತನ್ನೋದು
ನನ್ನ ಅಭಿಪ್ರಾಯ ಮತ್ತು ಅನುಭವ. ಪರಮಂ ಪರಮಾತ್ಮಾನಂ ದೇವಮಕ್ಷರಮವ್ಯಯಂ ವಿಷ್ಣುಮವ್ಯಕ್ತ ಸಂಸ್ಥಾನಂ ವಿಶುದ್ಧಂ ದೇವಮಾಪ್ನುಯಾತ್. ಸರಿ, ಈ ತರಹದ ಶುಚಿಯಾಗಬೇಕಲ್ಲ ಮನುಷ್ಯ, ಜೀವ ಈ ತರಹದ ದೋಷವನ್ನು ಕಳೆದುಕೊಳ್ಳಬೇಕು. ಆ ಶುಚಿ ಆಗಬೇಕು ಅನ್ನುವ ಪ್ರಕ್ರಿಯೆಯನ್ನು ಗುರುವೇ ಹೇಳ್ತಾನೆ. ಪರಮಂ ಎಲ್ಲರಿಗೂ ಮಿಗಿಲಾದ, ಪರಮಾತ್ಮಾನಂ ಹೆಜ್ಜೀವವೆನಿಸಿದ. ಪರಮ ಹಿರಿಯ, ಆತ್ಮ ಜೀವ. ಅಚ್ಚ ಕನ್ನಡದಲ್ಲಿ ಏನು ಹೇಳಬೇಕು? ಹೆಜ್ಜೀವ ಅನ್ಬೇಕು. ಪರಮಾತ್ಮ ಭಾಷೆಯ ಸೊಗಸು ನಾ ಹೇಳಿದ್ದು. ಪರಮಾತ್ಮಾನಂ ದೇವಂ ಜಗದೊಡನೆ ಆಡುವ, ಅಕ್ಷರಂ ನಾಶವಿರದ, ಇಂದ್ರಿಯಗಳಲ್ಲಿ ಕಂಗೊಳಿಸುವ, ಅವ್ಯಯಂ ವಿಕಾರವಿರದ, ಅವ್ಯಕ್ತ ಸಂಸ್ಥಾನಂ ಪ್ರಕೃತಿಯಲ್ಲಿ ನೆಲೆಗೊಂಡ ವಿಷ್ಣು ನಾರಾಯಣನನ್ನು ಆಪ್ನುಯಾತ್ ಮೊರೆಹೊಕ್ಕಬೇಕು. ಯಾಕೆ? ವಿಶುದ್ಧಂ, ಅವನು ಶುದ್ಧ. ಆದ್ದರಿಂದ ನಮ್ಮನ್ನು ಶುದ್ಧಿ ಮಾಡುವಂತ ಜೀವನ ಆನಂದಕ್ಕೆ ಜ್ಞಾನಕ್ಕೆ ಆವರಕವಾದ ಹೊರಗಡೆಯ ಗುಣಗಳನ್ನು ಬಿಡಿಸಲಿಕ್ಕಾಗಿ ಅವನ ಮೊರೆ ಹೋಗಬೇಕು. ತಸ್ಯ ಮಾಯಾಪಿರದ್ಧಾಂಗಾ ಜ್ಞಾನಭ್ರಷ್ಟಾ ನಿರಾಚಜಃ ಮಾನವಾಜ್ಞಾನತಂ ಮೋಹಾತ್ ತತ್ತತ್ ಕಾಮಂ ಪ್ರಯಾಂತಿ ವೈ. ತಸ್ಯ ಮಾಯಾಪಿನದ್ಧಾಂಗಾ, ಅವನ ಬಂಧಕ ಶಕ್ತಿಯಿಂದ ನಾವೆಲ್ಲರೂ ಕಟ್ಟಲ್ಪಟ್ಟಿದ್ದೇವೆ, ಜ್ಞಾನಭ್ರಷ್ಟರಾಗಿದ್ದೇವೆ. ವಸ್ತುತಃ ನಮಗೆ ಈ ಆಸೆಗಳು ಇಲ್ಲ, ನಿರಾಶಿಷಃ. ಆದರೆ ಆಸೆಗಳಿದೆ. ಯಾಕೆ? ನಮ್ಮ ದೇಹ ಆ ಆಸೆಗಳನ್ನು ತಂದಿದೆ. ಯಾಕೆಂದ್ರೆ ದೇಹದಿಂದ ಬಂದ ಆಸೆಗಳು ಕೆಲವಿರ್ತವೆ. ನನಗೆ ಈ ವಾತಾವರಣದಲ್ಲಿ ಈ ಬಟ್ಟೆ ಬೇಕು ಅನ್ನೋದು ನನ್ನ ದೇಹ ಆ ಪರಿಸರದಲ್ಲಿ ಇದ್ದದ್ದಕ್ಕಲ್ವಾ? ನನ್ನ ದೇಹ ಬೇರೆ ಪರಿಸರದಲ್ಲಿದ್ದರೆ ಬೇರೆ ರೀತಿಯ ಬಟ್ಟೆಯನ್ನು ಬಯಸುತ್ತೆ. ಜೀವನೊಬ್ಬ ದೇಹವನ್ನು ಬಿಟ್ಟು ಹೋದಾಗ ಅವನಿಗೆ ಕಂಬಳಿ ಬೇಕು ಅನ್ಸಲ್ಲ, ಬ್ರಾಂಡೆಡ್ ಬಟ್ಟೆ ಬೇಕು ಅಂತ ಅನ್ಸಲ್ಲ, ಏನೂ ಅನ್ಸಲ್ಲ. ಯಾಕೆ? ಅಗತ್ಯ ಇಲ್ಲ. ಮೂಲಭೂತವಾಗಿ ಜೀವ ನಿರಾಶಿಷಃ. ಆದರೆ ಆ ದೇಹಕ್ಕೆ ಅನುಗುಣವಾಗಿ ಕೆಲವೊಂದು ಬಯಕೆಗಳು ಮೂಡುತ್ತವೆ ಅಲ್ವಾ? ಅದರಿಂದಾಗಿ ವಸ್ತುತಃ ದೇಹಕ್ಕೆ ಸಂಬಂಧಪಟ್ಟು ದೇಹದ ಬಯಕೆಗಳು ಮೂಡುವುದಿಲ್ಲ. ಆದರೆ ದೇಹ ಬಂದದ್ರಿಂದಾಗಿ ಮೂಡಿರುತ್ತೆ. ಅದು ಹೊರಗಡೆಯಿಂದ ಬಂದದ್ದು ಅಂತ. ಹೀಗಾಗಿ ಜ್ಞಾನಭ್ರಷ್ಟರಾಗಿ ಮಾನವಾಹ ಜೀವರು ತತ್ತತ್ ಕಾಮಂ ಪ್ರಯಂತಿ, ಆಯಾ ಬಯಕೆಗಳ ಬೆನ್ನ ಹಿಂದೆ ಹೋಗ್ತಾರೆ. ದೇ ಆರ್ ಆಫ್ಟರ್ ದಟ್ ಡಿಸೈರ್. ಯಾಕೆ? ಜ್ಞಾನ ಸಮೋಹಾತ್. ಜ್ಞಾನ ಯಾವುದು ಅಂತ ನಿಶ್ಚಯ ಇಲ್ಲದೆ ಇರೋದ್ರಿಂದಾಗಿ ಅಲ್ಲಿಗೆಲ್ಲ ಹೋಗ್ತಾ ಇರ್ತಾರೆ. ಕಾಮಾತ್ ಕ್ರೋಧಮವಾಪ್ಯಾಥ ಲೋಭಮೋಹೌ ಚ ಮಾನವಾಃ ಮಾನಾದ್ದರ್ಪಮಹಂಕಾರಂ ಅಹಂಕಾರಾತ್ ತತಃ ಕ್ರಿಯಾಃ ಕ್ರಿಯಾಭಿಸ್ನೇಹ ಸಂಬಂಧಾಂ ಸ್ನೇಹಾಚ್ಛೋಕಮನಂತಕಂ. ಕಾಮಾತ್ ಕ್ರೋಧಮವಾಪ್ಯ. ನಮ್ಮ ಎಲ್ಲರ ವರ್ತನೆಗಳಿಗೆ ಕೆಲವೊಂದು ಕಾರಣಗಳಿದೆ. ನಾವು ನಿಜವಾಗಿಯೂ ಕರ್ತೃಗಳ, ಸ್ವತಂತ್ರ ಕರ್ತೃಗಳ ಅಂದರೆ ಸ್ವತಂತ್ರ ಕರ್ತೃಗಳ? ಇಲ್ಲ ಅಂತ ಉತ್ತರ. ಯಾಕೆ? ನಮ್ಮ ಹತ್ರ ಇರೋದು ಬರೀ ರಿಯಾಕ್ಷನ್ಸು. ಕ್ರಿಯೆಗಿಂತ ಆಕ್ಷನ್ಗಿಂತ ರಿಯಾಕ್ಷನ್ನೇ ಜಾಸ್ತಿ. ನಮ್ಮ ಬಾಳಿನಲ್ಲಿ ಬೆಳಗ್ಗಿನಿಂದ ಎದ್ದು
ಸಂಜೆಯ ತನಕ ಏನೊಂದು ಆಕ್ಷನ್ ಇರುತ್ತೆ ಅದು ಮೂಲೆಯಲ್ಲಿ ಇರುತ್ತೆ. ನಮ್ಮ ಸಹಜವಾದ ಪ್ರವೃತ್ತಿ. ನಮ್ಮ ದೇಹದ ಮೇಲೆ ಆಗುವ ಆಘಾತಗಳಿಗೆ ರಿಯಾಕ್ಷನ್ ಕೊಡೋದೇ ಜಾಸ್ತಿ ನಾವು. ನೋಡಿ, ಉದಾಹರಣೆಗೆ ಕಾಮಾತ್, ಸಿಟ್ಟು, ಬಯಕೆ ಇರುತ್ತೆ. ಅದು ಏನೋ ಒಂದು ವಸ್ತುವಿನ ಬಯಕೆ. ಅದಕ್ಕೊಬ್ಬ ಅಡ್ಡ ಬರ್ತಾನೆ ಅಂತ ಅವನ ಮೇಲೆ ಸಿಟ್ಟು ಬರುತ್ತೆ. ಈಗ ಹೇಳಿ, ಸಿಟ್ಟು ಅನ್ನೋದು ರಿಯಾಕ್ಷನ್ ಆಯ್ತಾ? ಕಾಮ ಯಾಕೆ? ದೇಹ ಇದೆ ಅಂತನ್ನೋದಕ್ಕೆ ರಿಯಾಕ್ಷನ್. ಆಮೇಲೆ ಲೋಭ, ಇದು ಎಂದೂ ತಪ್ಪಿ ಹೋಗಬಾರದು ಅಂತ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ತೇನೆ. ಯಾಕೆ? ಮತ್ತೆ ಸಿಗತ್ತೋ ಇಲ್ವೋ ಅಂತ ಹೇಳಿ ನನಗೆ ಡೌಟ್ ಇದೆ. ಡೌಟ್ ಯಾಕೆ ಬಂತು? ಮುಂದಿನದ್ದು ನನಗೆ ಸ್ಪಷ್ಟ ಇಲ್ಲ, ಆದ್ದರಿಂದಾಗಿ ಲೋಭ. ಇದು ಸರಿ ಅಂತನ್ನುವ ಭ್ರಮೆ ಯಾಕೆ ಬಂತು? ಜ್ಞಾನದ ಕೊರತೆ ಇರೋದ್ರಿಂದಾಗಿ. ಆಮೇಲೆ ಮಾನ, ಇಲ್ಲದ ಗುಣದ ಬಗ್ಗೆ ನನ್ನಲ್ಲಿ ಒಂದು ಅಭಿಮಾನ ಇದೆ, ತಿಳುವಳಿಕೆ ನನ್ನ ಹತ್ರ ಇಲ್ಲ, ಅದು ವಸ್ತುತಃ ಇದೆ ಅಂತ ಅನ್ಕೊಂಡಿದ್ದೀನಿ. ಅದರಿಂದಾಗಿ ಒಂದು ದರ್ಪ, ನಾನು ಶ್ರೀಮಂತ ಅಂತ ಒಂದು ದರ್ಪ. ಬೇರೆ ಬೇರೆ ಕಾರಣಗಳಿಗೆ ಇದಿರುತ್ತೆ ಬಿಡಿ, ಮಾನ ಇರುತ್ತೆ, ಒಂದೇ ಕಾರಣ ಅಂತಲ್ಲ. ಆಮೇಲೆ ಅಹಂಕಾರ. ಆ ಮಾನ, ದರ್ಪ ಇವುಗಳೆಲ್ಲ ಯಾಕೆ ಅಂದ್ರೆ ಅಹಂಕಾರ, ದೇಹವೇ ನಾನು ಅಂತ ಅಂದ್ಕೊಂಡಿರೋದ್ರಿಂದ. ಆಮೇಲೆ ಅದು ಈಗೋ ಅಂತನ್ನುವ ಅರ್ಥವನ್ನು ಕೊಡೋದು. ಅಹಂಕಾರದಿಂದ ಕ್ರಿಯೆ. ಈ ದೇಹ ನಾನು ಅಂತ ಅಂದ್ಕೊಂಡಿರೋದ್ರಿಂದ ದೇಹಕ್ಕಾಗಿ ನಾನು ಕ್ರಿಯೆ ಮಾಡುತ್ತೇನೆ. ಆ ಕ್ರಿಯೆಯಿಂದಾಗಿ ನಾನು ಮಾಡಿದ್ದು, ನಾನು ಕಟ್ಟಿದ್ದು ಅಂತ ಇದ್ರ ಮೇಲೆ ಒಂದು ಪ್ರೀತಿ ಬೆಳೆಯುತ್ತೆ. ದೇವರು ಅಲ್ಪ ಕಾಲದಲ್ಲಿ ಈ ದೇಹವನ್ನು ತ್ಯಾಗ ಮಾಡಿಸೋದು ಎಷ್ಟು ಒಳ್ಳೆಯದು ಅಂತ ಇವಾಗ ಗೊತ್ತಾಗತ್ತೆ. ಯಾಕೆಂದ್ರೆ ನಮ್ಮ ಕ್ರಿಯೆಗಳಿಂದ ಉತ್ಕಟವಾಗಿ ಸ್ನೇಹ. ನಾವು ಒಂದು ವೇಳೆ 1000 ವರ್ಷ ಬದುಕಿದ್ವಿ ಅಂತ ಇಟ್ಕೊಳ್ಳಿ, ನಾವು ಒಂದೇ ಸಂಸ್ಥೆಯಲ್ಲಿ ಅಥವಾ ಒಂದೇ ಕಡೆ ನಾವು ಇರಲ್ಲ ಅಂತೀರಾ, ಒಂದೇ ಕೆಲಸದಲ್ಲಿ ನಾವಿರಲ್ಲ ಅಂತೀರಾ. ಈ ಜನ್ಮದಲ್ಲಿ ನಮ್ಮ ಕರ್ಮ ಸವೆಯಲಿಕ್ಕಾಗಿ ಒಂದು ಯಾವುದೋ ಒಂದು ಕೆಲಸವನ್ನು ಮಾಡಿಕೊಂಡಿರ್ಬೇಕಾಗತ್ತೆ ಅಂತ ಇಟ್ಕೊಳ್ಳಿ. ದೇವರು ನಮಗೆ ದೀರ್ಘವಾದ ಆಯುಷ್ಯವನ್ನು ಕೊಟ್ಟ ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದು ಉದಾಹರಣೆ, ಬೇರೆ ಬೇರೆ ಪ್ರೊಫೆಷನ್ನು, ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇರೋದು. ಒಂದು ಬೇರೆ ಬೇರೆ ಪ್ರೊಫೆಷನ್ನು, ಬೇರೆ ಯಾರ ಪ್ರೊಫೆಷನ್ನು ಬೇಡ, ನಮ್ಮ ಪ್ರೊಫೆಷನ್ನು. ಒಂದು ಶಾಲೆಯಲ್ಲಿ ಪಾಠ ಮಾಡೋದು ಅಂತ ಇಟ್ಕೊಳ್ಳಿ. ಇಟ್ಕೊಳ್ಳಿ, ನಾವು ಒಂದು ವೇಳೆ 1000 ವರ್ಷ ಬದುಕಿದ್ರು 1000 ವರ್ಷವೂ ಶಾಲೆ ಬಿಡಲ್ಲ. ಆದರೆ ಆ ಶಾಲೆ ಉಳಿಯಲ್ಲ. ಗತಿ ಏನಾಗಬೇಕು? ಹೀಗಾಗಿ ಆ ಕ್ರಿಯೆ ನಂದಲ್ಲ. ಆ ನನ್ನದಲ್ಲದ ಕ್ರಿಯೆಯಿಂದ ಅದರ ಬಗ್ಗೆ ಅಫೆಕ್ಷನ್ನು ಮಾತ್ರ ಬೆಳ್ಕೊಂಡು ಹೋಗಿರುತ್ತೆ. ಕಾಲ ಬದಲಾಗ್ತಾ ಇರುತ್ತೆ. ಬದಲಾದ ಕಾಲದಲ್ಲಿ ಇದೆಲ್ಲ ಬದಲಾಗುತ್ತೆ. ಆ ಸ್ನೇಹ ಮಾತ್ರ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ದೀರ್ಘಾಯುಷ್ಯ ಕೊಟ್ಬಿಟ್ರೆ ಎಷ್ಟು ಪ್ರಾಬ್ಲಮ್ಮು ಅಂತ ಒಂದು ಮಾರ್ಕಂಡೇಯರ ಥರ ಇರ್ಬೇಕಷ್ಟೆ. ದೀರ್ಘಾಯುಷ್ಯ ಕೊಟ್ಬಿಟ್ರೆ ಒಬ್ಬ ಒಂದು ಕಂಪನಿಯಲ್ಲಿ ಉದ್ಯೋಗಿ ಆಗಿರ್ತಾನೆ. ಆ ಕಂಪನಿಗೆ 1000 ವರ್ಷ ಅದು ಆ ಕಂಪನಿ ಇರೋದಿಲ್ಲ. ಆದರೆ ಅವನು ಅದನ್ನು ಬಿಡ್ಲಿಕ್ಕೆ ಕೇಳೋದಿಲ್ಲ. ಏನು ಮಾಡಬೇಕು? ಆಮೇಲೆ ಆ ಪ್ರೊಫೆಷನ್ನೇ ಇರಲ್ಲ. ಆಸ್ಥಾನ ಕವಿಯಾಗಿ ರನ್ನನೋ ಪಂಪನೋ ಜನ್ನನೋ ಇದ್ದ ಅಂತ ಇಟ್ಕೊಳ್ಳಿ. 1000 ವರ್ಷ ಇವಾಗ ಏನು ಮಾಡಬೇಕು ಅವರು? ಅದಕ್ಕಾಗಿ ಕ್ರಿಯೆಗಳಿಂದ ಸ್ನೇಹ ಸಂಬಂಧ ಉಂಟಾಗತ್ತೆ. ಆ ಸ್ನೇಹದಿಂದ ನಿರಂತರವಾದ ಶೋಕ, ಸ್ನೇಹ ಶೋಕಂ ಅನಂತರಂ ಅನಂತಕಂ. ಅದಕ್ಕೆ ದೇವರೇನು ಮಾಡ್ತಾನೆ? ಚಿಕ್ಕದಾಗಿ ಅನುಭವಿಸು ಇದನ್ನೆಲ್ಲ ಅಂತ ಒಂದು ದೇಹದ ಮಿತಿಯನ್ನು ಮಾಡಿದ್ದಾನೆ. ಈಗ ನೋಡಿ, ದೇವರು ಸಾವನ್ನು ಕರುಣಾಳುವಾಗಿಯೇ ಕೊಡುತ್ತಾನೆ. ಇದಿಲ್ಲ ಅಂತ ಇಟ್ಟುಕೊಳ್ಳಿ, ಮನುಷ್ಯರ ಪರಿಸ್ಥಿತಿ ಏನಾಗಬೇಡ. ಈ ನಿಯಮಗಳು ಇಲ್ಲದೆ ಹೋಗಿದ್ದಿದ್ರೆ, ದೇಹ ಇಷ್ಟು ಕಾಲ ಆದಮೇಲೆ
ಯೌವನವನ್ನು ಕಳ್ಕೋಬೇಕು, ಇಷ್ಟು ಕಾಲ ಆದಮೇಲೆ ಮಧ್ಯ ವಯಸ್ಸನ್ನು ಕಳ್ಕೋಬೇಕು, ಮುದಿತನ ಬರಬೇಕು, ಆಮೇಲೆ ಈ ದೇಹವನ್ನು ಅವನು ಬಿಡಬೇಕು. ಈ ನಿಯಮಗಳು ಮಾಡಲಿಲ್ಲ ಅಂತಾದರೆ ನಮ್ಮ ಆಂತರಿಕ ಬೆಳವಣಿಗೆ ಆಗ್ತಾ ಇರಲಿಲ್ಲ. ಒಂದು ಹಂತದಲ್ಲಿ ಹೌದು, ಮಾರ್ಕಂಡೇಯರು ಹೇಳೋದು ಹೌದು, ದೀರ್ಘಕಾಲ ಬದುಕಿದ್ದಷ್ಟು ಸಿದ್ಧಾಂತಗಳು ನಿಚ್ಚಳ ಆಗ್ತಾ ಹೋಗ್ತವೆ ಅಂತ. ಏಕೆಂದ್ರೆ ಯಾಕೆ ಶುರು ಆಯಿತು ಅನ್ನೋದು ಗೊತ್ತಿರುತ್ತೆ. ಈಗ ಫೆಮಿನಿಸಂ ಯಾಕೆ ಶುರು ಆಯಿತು? ಯಾವುದೋ ತಾತರಾಯನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಇರಲಿಲ್ಲ. ಯಾವುದೋ ತಾತರಾಯನ ಕಾಲದಲ್ಲಿ ಯುದ್ಧ ಶುರು ಆಯಿತು. ಎಲ್ಲರೂ ಗಂಡು ಮಕ್ಕಳೆಲ್ಲ ಯುದ್ಧಕ್ಕೆ ಹೋದ್ರೆ ಹೆಣ್ಣು ಮಕ್ಕಳೇನು ಮಾಡಬೇಕು? ಅದು ಕೆಲಸ ಯಾರು ಮಾಡೋರು? ಆಗ ಲೇಬರ್ ಆಕ್ಟ್ ಬಂತು. ಅವರು ಮನೆಯಲ್ಲಿ ಕೆಲಸ ಮಾಡೋದ್ರ ಬದಲು ಬೇಗ ಮನೆಯ ಕೆಲಸವನ್ನು ಮುಗಿಸಿ ಕಾರ್ಖಾನೆಗೆ ಬಂದು ಬಟ್ಟೆ ಮೊದಲಾದವುಗಳನ್ನ ತಯಾರು ಮಾಡಲಿಕ್ಕೆ ಕೈ ಜೋಡಿಸ್ಬೇಕು ಅಂತ ಆಯಿತು. ಆಮೇಲೆ ಕೆಲಸ ಮಾಡೋದು ಹೆಣ್ಮಕ್ಕಳ ಪ್ರತಿಷ್ಠೆ ಅಂತ ಹೇಳಿ ಶುರು ಆಯಿತು. ಎಲ್ಲಿಂದ ತಪ್ಪಲ್ವಾ ಅದು? ಯಾವುದೋ ಕಾಲದಲ್ಲಿ ಗಂಡ್ಮಕ್ಳೆಲ್ಲ ಯುದ್ಧಕ್ಕೆ ಹೋಗ್ಬಿಟ್ರೆ ಹೆಣ್ಣು ಮಕ್ಕಳು ಸುಮ್ಮನೆ ಮನೆಯಲ್ಲಿರ್ತಾರೆ, ಮ್ಯಾನ್ ಪವರ್ ವೇಸ್ಟ್ ಆಗೋಗುತ್ತೆ ಅಂತ ಯಾವುದೋ ದೇಶ ಮಾಡಿದ ಕಂತ್ರಿತನ ಇವತ್ತು ಫೆಮಿನಿಸಮ್ಗೆ ಮೂಲಭೂತ ಪ್ರೇರಣೆ ಆಗಿ ಹೋಯಿತು. ಎಲ್ಲಿಗೆ ಬಂತದು? ಅದರಿಂದ ನಮಗೆ ಈ ಕ್ಲಾರಿಟಿ ಆಮೇಲೆ ಬರುತ್ತೆ, ಇದ್ಯಾಕಾಯ್ತು ಅಂತ. ಆದ್ರೆ ಅಲ್ಲೇ ಇದ್ರೆ ದೀರ್ಘಕಾಲ ಇತ್ತು ಅಂದ್ರೆ ಇದು ಏನು ಬದಲಾಗ್ತಾ ಇದೆ ಅಂತ ಗೊತ್ತಾಗತ್ತೆ. ಆದರೆ ದೇಹ ಆಘಾತವನ್ನು ಸಹಿಸೋದಿಲ್ಲ, ಕಾಲದ ಆಘಾತವನ್ನು. ಅದೇ ದೀರ್ಘಕಾಲ ಇರಬೇಕು ಅಂದ್ರೆ ಮಾರ್ಕಂಡೇಯರ ತರಹ ಬದುಕಬೇಕಾಗತ್ತೆ. ಅಂದ್ರೆ ಮಾರ್ಕಂಡೇಯರು ಯಾವುದನ್ನು ಹಚ್ಚಿಕೊಳ್ಳದೆ ಬದುಕ್ತಾ ಇದ್ರೆ ಹಾಗಾಗತ್ತೆ. ಇಲ್ಲ, ಹಚ್ಕೊಳ್ತೇವೆ ಅಂತಂದ್ರೆ ದೀರ್ಘಕಾಲದ ಬದುಕು ಯಾತನಾಮಯ ಆಗತ್ತೆ, ಶೋಕ ಆಗತ್ತೆ. ಅದರಿಂದಾಗಿ ಹೊರಗಡೆಯ ಪರಿಣಾಮಗಳು, ಹೊರಗಡೆಯ ಸತ್ವಗುಣ, ರಜೋಗುಣ, ತಮೋಗುಣಗಳು ನಮ್ಮ ಮೇಲೆ ಬೀರುವ ಪರಿಣಾಮ ಅದು. ಅದರಿಂದಾಗಿ ಕೆಲಸ ಮಾಡೋದು ಒಂದು ಹೆಣ್ಣಿನ ಆಯ್ಕೆ ಆಗತ್ತೆ ಅಷ್ಟೇ ವಿನಃ ಪ್ರತಿಷ್ಠೆ ಆಗಲ್ಲ. ಪಾಪ ನಾವಿವತ್ತಿನ ಪರಿಸ್ಥಿತಿಯಲ್ಲಿ ಅದು ಸರಿ ಅಂತಲೂ ಹೇಳಲಿಕ್ಕಾಗಲ್ಲ, ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ. ಅಷ್ಟೇ ತಟಸ್ಥವಾಗಿರುತ್ತೆ. ಅದು ಹೆಗ್ಗಳಿಕೆ ಅಲ್ಲ. ನೋಡಿ ಕೆಲಸ ಮಾಡ್ತಾ ಇದ್ದಾರೆ, ನಾವು ನೋಡಿ ಕೆಲಸವೇ ಮಾಡ್ತಾ ಇಲ್ಲ ಅಂತ ಅಸಂಗತ ಅದು. ಅಥ ಜನ್ಮ ದುಃಖ ಸಮಾರಂಭಾನ್ ಜರಾ ಜನ್ಮ ಕೃತ ಶ್ರಮ ಜನ್ಮನೋ ಗರ್ಭವಾಸಂತು ಶುಕ್ಲ ಶೋಣಿತ ಸಂಭವಂ. ಆಮೇಲೆ ತಮೋಗುಣದ ಪ್ರಭಾವ. ತಮೋಗುಣದ ಪ್ರಭಾವ ಏನು? ಹುಟ್ಟು. ಜನ್ಮನೋ ಗರ್ಭವಾಸಂ. ಆ ಹುಟ್ಟಿನ ಪ್ರಭಾವ ಏನು? ಗರ್ಭದಲ್ಲಿ ವಾಸ ಮಾಡಬೇಕು. ರೇತಸ್ಸಿನಿಂದಲೂ ರಕ್ತದಿಂದಲೂ ದೇಹವನ್ನು ರೂಪಿಸಿಕೊಳ್ಳಬೇಕು. ಪುರೀಶ ಮೂತ್ರ ವಿಕ್ಲೇದಂ. ಆಮೇಲೆ ಮಲಮೂತ್ರಗಳ ಒಂದು ಜೊತೆಗೆ ಬದುಕಬೇಕು. ಶೋಣಿತ ಪ್ರಭವಾವಿಲಂ. ನೆತ್ತರು ಉಂಟಾಗುವಾಗ ಈ ದೇಹದಲ್ಲಿ ಆಗುವ ಸಮಸ್ಯೆಗಳು. ತೃಷ್ಣಾಭಿಭೂತಸ್ಥೈರ್ಬದ್ಧ ತಾನೇವಾಭಿಪರಿಪ್ಲವನ್. ಈ ದೇಹದ ಒಳಗಡೆ ರಕ್ತ ಮಾಂಸಾದಿಗಳು ಮೂಡುವಾಗ ಇದರಲ್ಲಿಯೇ ತೊಡಗಿ ಸಂಸಾರ ತಂತ್ರವಾಹಿನ್ಯ ತತ್ರ ಬುದ್ಧೇತಯೋಷಿತಃ. ಈ ರೀತಿ ದೇಹದ ಹುಟ್ಟು,
ಆ ದೇಹವನ್ನು ಪಡಿಬೇಕಾದ್ರೆ ಅಲ್ಲಿ ಅನುಭವಿಸುವ ದುಃಖ, ಇವುಗಳೆಲ್ಲ ತಮೋಗುಣದ ಉತ್ಕಟ ಪ್ರಭಾವವನ್ನು ಹೊಂದಿವೆ. ದುಃಖ, ಕತ್ತಲು, ಗರ್ಭಗೃಹದ ಒಳಗಡೆ ಕತ್ತಲಲ್ಲದೆ ಇನ್ನೇನು ಬೆಳಕ ಇರುತ್ತೆ. ಇದನ್ನ ನೋಡಿಕೊಂಡಾಗ ಗೃಹಸ್ಥಾಶ್ರಮದ ಬಗ್ಗೆ ಓವರ್ ರೇಟೆಡ್ ಆದ ಕಲ್ಪನೆಗಳಿರಲ್ಲ. ಇವತ್ತು ಹೇಗೆ ಅಂತಂದ್ರೆ ಮದುವೆ ಅನ್ನೋದ್ರ ಬಗ್ಗೆ ಇಬ್ಬರದ್ದೂ ಹುಚ್ಚು ಕಲ್ಪನೆಗಳಿವೆ. ಗಂಡಿನದ್ದು ಹುಚ್ಚು ಕಲ್ಪನೆ ಇದೆ, ಹೆಣ್ಣಿನದ್ದು ಹುಚ್ಚು ಕಲ್ಪನೆಗಳಿವೆ. ವಸ್ತುತಃ ಮೊದಲು ಇಷ್ಟೊಂದು ಮದುವೆಯ ಬಗ್ಗೆ, ಸಂಸಾರದ ಬಗ್ಗೆ, ಹೆಂಡತಿಯ ಬಗ್ಗೆ ಜೋಕ್ಸ್ ಇರಲಿಲ್ಲ. ಯಾಕೆ ಗೊತ್ತಾ? ಮಿತಿ ಗೊತ್ತಿತ್ತು. ಈಗ ಯಾಕೆ ಜೋಕ್ ಮಾಡ್ತಾ ಇದ್ದಾರೆ? ಅತ್ಯಂತ ನಿರೀಕ್ಷೆಯಿಂದ ಉಂಟಾದ ಆಘಾತವನ್ನ, ಅತಿ ನಿರೀಕ್ಷೆಯಿಂದ ಉಂಟಾದ ಆಘಾತವನ್ನ, ಅದು ಹೆಣ್ಣಿನದ್ದಾಗಿರಬಹುದು, ಗಂಡಿನದ್ದಾಗಿರಬಹುದು, ಆ ವಾಸ್ತವವನ್ನು ಎದುರಿಸಲಿಕ್ಕೆ ಸಾಮರ್ಥ್ಯ ಇಲ್ಲ, ಇಬ್ರಿಗೂ ಇಲ್ಲ. ಅದರಿಂದಾಗಿ ತಮಾಷೆ ಹೊರಡ್ತಾ ಇದೆ. ದುಃಖವನ್ನು ಮರೆಯೋದು ಹೇಗೆ ಅಂತಂದ್ರೆ ತಮಾಷೆ ಮಾಡೋದ್ರಿಂದ. ವಸ್ತುತಃ ಇದಕ್ಕೆ ಅವಕಾಶವೇ ಇರಲಿಲ್ಲ ಪ್ರಾಚೀನರಲ್ಲಿ. ನಾವಿಬ್ಬರು ಒಟ್ಟಾಗಬೇಕು. ಯಾಕೆ? ಸೃಷ್ಟಿಕ್ರಿಯೆಗಾಗಿ. ಸೃಷ್ಟಿಕ್ರಿಯೆ ಮಾಡಿದ ಮೇಲೆ ಏನು ಮಾಡಬೇಕು? ಅವರನ್ನು ಪಾಲಿಸುವ ಕ್ರಿಯೆ ಆಗಬೇಕು. ಅದರ ನಡುವೆ ಕೆಲವು ಕರ್ತವ್ಯಗಳಿದೆ, ಇಬ್ಬರು ಒಟ್ಟಾಗಿ ಮಾಡುವಂತಹ ಕರ್ತವ್ಯ. ದೇವರ ಪೂಜೆ, ಅತಿಥಿ ಸತ್ಕಾರ, ಯಜ್ಞ ನಿರ್ವಾಹ ಇತ್ಯಾದಿಗಳು. ಇಷ್ಟೇ. ಆಗ ತಮಾಷೆನೇ ಇಲ್ಲ ನೋಡಿ. ದಾಂಪತ್ಯದ ಬಗ್ಗೆ ಬಹಳ ತಮಾಷೆಯಾದ ಯಾವುದಾದ್ರೂ ಮಾತುಗಳಿದೆಯಾ? ಇಲ್ಲ. ಯಾಕೆ? ವಾಸ್ತವ ಗೊತ್ತಿದೆ. ವಾಸ್ತವ ದೃಷ್ಟಿಯಲ್ಲಿ ನೋಡಿದರೆ ಅದರಲ್ಲಿ ತಮಾಷೆ ಮಾಡೋದೇನಿದೆ? ಅದರಿಂದಾಗಿ ಸಂಸಾರ ತಂತ್ರವಾಹಿನ್ಯ ತತ್ರ ಬುದ್ಧೇತಯೋಷಿತಃ. ಈ ಜಗತ್ತಿನ ನಡೆ, ಅದನ್ನ ಮುಂದೆ ಕೊಂಡೊಯ್ಯುವವರು ನಮ್ಮ ಜೊತೆ ಕೂಡಿದ ಹೆಣ್ಣು ಮಕ್ಕಳು ಅಂತ ತಿಳ್ಕೋಬೇಕಂತೆ, ಅಷ್ಟೇ. ತಸ್ಮಾದೇತಾ ಪ್ರಕೃತ್ಯ ಕ್ಷೇತ್ರಭೂತಾಸ್ತಾ ನರ ಕ್ಷೇತ್ರಜ್ಞ ಲಕ್ಷಣ. ಅವರು ಕ್ಷೇತ್ರ, ಇವನು ಕ್ಷೇತ್ರಪಾಲ, ಮುಗೀತಷ್ಟೆ. ಅವರು ಹೊಲ, ಇವನು ಬೆಳೆಗಾರ, ಬೆಳೆಯುವವ, ರೈತ, ಅಷ್ಟೇ. ತಸ್ಮಾದೇತಾ ವಿಶೇಷೇಣ ನರಾನೇಯುರ್ವಿಪಶ್ಚಿತಃ ಕೃತ್ಯ ಹೇತಾ ಘೋರ ರೂಪಾ ಮೋಹಯಂತೆ ವಿಚಕ್ಷಣಂ. ಆದರೆ ಇದಾಗೋದು ಬೇರೆ. ವಾಸ್ತವ ಇರೋದಿದು. ಹೀಗೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಇಬ್ಬರಿಗೂ ಈ ಪ್ರಜ್ಞೆ ಇರಬೇಕಾದದ್ದು. ಆದರೆ ಇದಿರೋದೇ ಬೇರೆ, ಅನ್ಕೊಳ್ಳೋದೇ ಬೇರೆ. ಏನು ಅನ್ಕೊಳ್ತಾರೆ? ಭೋಗಕ್ಕೆ ಸಾಧನವಾದದ್ದು ಭೋಗ ಮಾತ್ರ ಇರುತ್ತೆ ಅಂತ ಅಂದುಕೊಳ್ತಾರೆ. ಈಗ ಕಂಪನಿಯ ಯಾವುದೋ ಕೆಲಸಕ್ಕಾಗಿ ಅಲ್ಲಿಯ ಮ್ಯಾನೇಜರ್ನೋ ಅಥವಾ ಇನ್ಯಾರನ್ನೋ, ಅಲ್ಲಿ ಕೆಲಸ ಮಾಡುವವನನ್ನೋ ಏರ್ ಫೇರ್ ಕೊಟ್ಟು ಕಂಪನಿ ಕಳಿಸುತ್ತೆ. ಯಾವುದೋ ದೇಶಕ್ಕೋ ಯಾವುದೋ ಊರಿಗೋ ಕಳಿಸುತ್ತೆ. ಅಲ್ಲಿ ಉದ್ದೇಶ ಏನು? ಕೆಲಸ ಆಗಲಿ ಅಂತ ವಿನಃ ಇವನು ಕಂಪನಿಗೆ ಸೇರಿದ್ದೇ ಗಾಡಿಯಲ್ಲಿ ಹೋಗ್ಲಿಕ್ಕಲ್ಲ. ಗಾಡಿಯಲ್ಲಿ ಹೋಗೋದು ಕಂಪನಿಯ ಕೆಲಸಕ್ಕೆ. ಹಾಗೆ ಈ ಗಾರ್ಹಸ್ಥ್ಯದಲ್ಲಿ ಸುಖ ಅಂತನ್ನೋದು ಏಕಾಗಿ. ದಾರಿಯಲ್ಲಿ ಹೋಗುವಾಗ ಆರಾಮವಾಗಿ ಹೋಗಲಿ ಅಂತ ಸಂತಾನದ ಅಭಿವೃದ್ಧಿ ಪಾಲನೆ ಅಂತನ್ನೋದು ಕೆಲಸ. ಅದರ ಎಡೆಯಲ್ಲಿ ಸ್ಪರ್ಶ ಸುಖ ಅಷ್ಟೇ. ಆದ್ರೆ ಇವನೇನ್ ಮಾಡಿದ್ದಾನೆ? ಸ್ಪರ್ಶ ಸುಖವನ್ನೇ ಪ್ರಧಾನ ಅಂತ ಅಂದುಕೊಂಡಿದ್ದಾನೆ. ಅವನು ಕಣ್ಣಿಗೆ ಕಾಣೋದು ಅದು ಮಾತ್ರ. ಅದ್ರ ಹಿಂದೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ, ಅದಾದ್ಮೇಲೆ ಏನು ಮಾಡ್ಬೇಕಾಗತ್ತೆ, ಇದು ಯಾವುದ್ರ ಬಗ್ಗೆನೂ ಯೋಚನೆ ಇರಲ್ಲ. ಅದು ಪ್ರಾಬ್ಲಮ್ ಆಗೋದು.
ಅವನು ಮೊದಲೇ ಅರಿವಿದ್ರೆ ಇದನ್ನು ಗೃಹಸ್ಥಾಶ್ರಮ ಅಂತ ಪವಿತ್ರವಾಗಿಯೇ ಸ್ವೀಕಾರ ಮಾಡ್ತಾನೆ. ಅಲ್ಲ, ಇದು ಹೆಣ್ಣಿಗೂ ಸಮಾನ. ಹೆಣ್ಣು ಏನು ಅನ್ಕೊಳ್ತಾಳೆ, ಇದೇ ಭಾವನೆಯಲ್ಲೇ ಇರ್ತಾಳೆ. ಇದು ಲಕ್ಸುರಿ. ಹೆಣ್ಣಿಗೆ ಗಂಡು ಭೋಗ ಸಾಧನ, ಗಂಡಿಗೆ ಹೆಣ್ಣು ಭೋಗ ಸಾಧನ. ಭೋಗ ಮಾತ್ರ ಸಾಧನ ಅಂತ ಅನ್ಕೊಳ್ಳೋದು ತಪ್ಪು. ಇವತ್ತು ಆಗಿರೋದು ಈ ಅತಿಯಾದ ಚಿಂತನೆಯಿಂದ. ಅದರಿಂದಾಗಿ ಕೃತ್ಯ ಹೇತ ಘೋರ ರೂಪಾ ಮೋಹಯಂತಿ ಅವಿಚಕ್ಷಣಂ. ಕೃತ್ಯ ಹಿ ಏತಾ ಹಿ ಘೋರ ರೂಪಾ. ಈ ಅಜ್ಞಾನದ ಕೃತ್ಯ ಅಂತ ಹೇಳಿದ್ರೆ ಮಾಟ ಅಂತ ಕರೀತಾರೆ. ಕೃತ್ಯ ಬೇರೊಬ್ಬರನ್ನ ನಾಶ ಮಾಡುವಂತಹ ಉಗ್ರವಾದ ಶಕ್ತಿ. ಕೃತ್ಯ ಅಂತಂದ್ರೆ ಕೃತಿಚ್ಛೇದನೆ ಅಂತ ಧಾತು. ಆ ಕೃತ್ಯ ಅಂತಂದ್ರೆ ಈ ಮಾಟ. ಈ ಕೃತ್ಯ ಏನಾಗತ್ತೆ, ದಡ್ಡರನ್ನು ಮೋಹಿಸಿ ಬಿಡುತ್ತೆ. ಅವರೇನು ಅನ್ಕೊಳ್ತಾರೆ, ಇದಿರೋದೇ ಸುಖಕ್ಕಾಗಿ ಅಂತ ಅನ್ಕೊಳ್ತಾರೆ. ಅಲ್ಲಿಗೆ ಮುಗಿದೋಯ್ತು. ಇದು ದಾರಿ. ಸನ್ಯಾಸಿಗೆ ಸನ್ಯಾಸ ಅನ್ನೋದು ಹೇಗೆ ದಾರಿಯೋ ಹಾಗೆ ಒಬ್ಬ ಕಾಮ ಇರುವವನಿಗೆ ಗಾರ್ಹಸ್ಥ್ಯ ಅನ್ನೋದು ದಾರಿ ಅಷ್ಟೇ, ಅದು ಗುರಿ ಅಲ್ಲ. ನಾವಿವತ್ತೇನು ಅನ್ಕೊಂಡಿದ್ದೇವೆ, ದಾರಿಯೇ ಗುರಿ ಅಂತ. ಅಲ್ಲ, ದಾರಿಯನ್ನ ತುಳಿದು ಗುರಿಯನ್ನ ಮುಟ್ಟಬೇಕು. ರಜಸ ನಿಹಿತ ಮೂರ್ತಿ ಇಂದ್ರಿಯಾಣಾಂ ಸನಾತನೀ. ಇದು ಈ ಕೃತ್ಯ ಏನಿದೆ, ಜೀವರನ್ನ ಅಜ್ಞಾನದ ಪೂರ್ವಕವಾಗಿ ನಾಶ ಮಾಡುವ ಈ ಮಾಟ ಇಂದ್ರಿಯದ ಒಳಗಡೆ ರಜೋಗುಣದಿಂದ ಪ್ರತಿಷ್ಠಿತವಾಗಿದೆ. ತಸ್ಮಾತ್ ತರ್ಷಾತ್ಮಕಾದ್ರಾಗಾತ್ ಬೀಜಾಜ್ಜಾಯಂತಿ ಜಂತವಃ ಸ್ವದೇಹಜಾನ ಸಂಸಾರ್ಗಾನ್ ಯದ್ವದ್ ಕ್ರಿಮೀನ್ ತ್ಯಜೇತ್. ತಸ್ಮಾತ್ ತರ್ಷಾತ್ಮಕಾದ್ರಾಗಾತ್. ಈ ತರ್ಷ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇದೇ ಬೀಜವಾಗಿ ನಾವು ಬೇರೆ ಮುಂದಿನದ್ದನ್ನು ಉತ್ಪಾದನೆ ಮಾಡ್ತೇವೆ. ವಸ್ತುತಃ ಎರಡು ತರಹದ ಜಂತುಗಳು ಬರ್ತವೆ. ನಮ್ಮ ಮಕ್ಕಳು ಅಂತ ನಾವು ಅಭಿಮಾನ ಇಟ್ಟಿರುವ ಜಂತು ವಿಶೇಷ. ಜಂತು ಅಂದ್ರೆ ಹುಟ್ಟಿದವುಗಳು ಅಂತ, ಕ್ರಿಮಿ ಅಂತ ಅರ್ಥ ಅಲ್ಲ. ಜಾಯತೆ ಐತಿ ಜಂತು. ಜಂತು ಅಂದ್ರೆ ಮತ್ತೆ ಕ್ರಿಮಿ, ಇನ್ಸೆಕ್ಟ್ಸ್ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಡಿ. ಜಂತು. ಇನ್ನೊಂದು ಸ್ವದೇಹಜಾನ್ ಅಸ್ವಸಂಜ್ಞಾನ್, ನಮ್ದಲ್ಲ ಅಂತ ಅಂದುಕೊಂಡ ಜಂತುಗಳು, ಅದೇ ಕ್ರಿಮಿಗಳು. ಹಾಗಾದ್ರೆ ಎರಡರ ನಡುವೆ ಇರುವ ವ್ಯತ್ಯಾಸ ಏನು? ಇಲ್ಲಿ ರಜೋಗುಣ ಇದೆ, ಇನ್ನೊಂದು ಕಡೆ ರಜೋಗುಣ ಇಲ್ಲ ಅಷ್ಟೆ. ಶುಕ್ಲತೋ ರಸತಶ್ಚೈವ ಸ್ವಸಂಜ್ಞಕಾನ್ ಅಸ್ವಕಾನ್ ತದ್ವತ್ ಸುತ ಸಂಜ್ಞಾನ್ ಕ್ರಿಮೀನ್ ತ್ಯಜೇತ್. ಅದರಿಂದಾಗಿ ಮಕ್ಕಳನ್ನು ಇಷ್ಟೇ ನಿರ್ಮೋಹದಿಂದ ನೋಡಬೇಕು. ಅಂದ್ರೆ ನಾವು ಹೇಳಿಕೊಟ್ಟ ಒಳ್ಳೆಯ ಸಂಸ್ಕಾರವನ್ನು ಮುಂದುವರಿಸ್ಕೊಂಡು ಹೋದ್ರೆ ಅವರನ್ನು ಒಪ್ಪಿಕೋ, ಸಜ್ಜನರು ಅಂತಾದ್ರೆ. ಅವ್ರು ದುರ್ಜನರು ಅಂತಾದ್ರೆ ಬಿಟ್ಟು ಬಿಡು. ಸುಲಭ ಇಲ್ಲ ಇದು, ಆದ್ರೆ ಇವ್ರಿಗೆ ಸುಲಭ ಹೇಳ್ತಾರೆ. ಒಬ್ಬ ಸನ್ಯಾಸಿ ನಿಮ್ಮ ಮಕ್ಕಳನ್ನು ತ್ಯಾಗ ಮಾಡಿಬಿಡಿ, ಮದುವೆಯೇ ಆಗಿರದೆ ಸನ್ಯಾಸ ತೆಗೆದುಕೊಂಡವರೊಬ್ರು ನಿಮ್ಮ ಮಕ್ಕಳನ್ನು ಬಿಟ್ಟು ಬಿಡಿ ಅಂತ ಹೇಳೋದಕ್ಕೂ ಗೃಹಸ್ಥರೊಬ್ರು ಹೇಳೋದಕ್ಕೂ ಇಷ್ಟೇ ವ್ಯತ್ಯಾಸ. ಅವ್ರಿಗೆ ಗೊತ್ತಿರುತ್ತೆ, ಸನ್ಯಾಸಿಗೆ ಗೊತ್ತಿರಲ್ಲ. ಇಲ್ಲಿ ಎರಡೂ ಅಲ್ಲ, ಆ ತರಹದ ಆಳವಾದ ಅನುಭವ ಇದ್ದವರು ಹೇಳ್ತಾ ಇದ್ದಾರೆ. ಈಗ ದೇವರು ಧೃತರಾಷ್ಟ್ರನನ್ನೇ ತನ್ನ ಮಗ ಅಂತ ಅನ್ಕೊಳ್ಳಿಲ್ಲ, ಪಾಂಡುವನ್ನ ತನ್ನ ಮಗ ಅಂತ ಅನ್ಕೊಳ್ಳಿಲ್ಲ, ವಿದುರನನ್ನ ತನ್ನ ಮಗ ಅಂತ ಅನ್ಕೊಳ್ಳಿಲ್ಲ. ಯೋಗ್ಯರಾದವರನ್ನ ಮುನ್ನಡೆಸಿದ್ರು ಅಷ್ಟೇ. ವರಾಹರೂಪಿ ಪರಮಾತ್ಮ ಹುಟ್ಟಿದ ನರಕಾಸುರ ತಾನೇ ಕೊಂದ. ತಾನೇ ಬೆಳೆಸಿದ ಶಿಷ್ಯ ಕಾರ್ತವೀರ್ಯ ಅರ್ಜುನ ದತ್ತಾತ್ರೇಯ ನಾಮಕನಾಗಿ ಬೆಳೆಸಿದ, ಪರಶುರಾಮ ನಾಮಕನಾಗಿ ಕೊಂದ. ನಾರಾಯಣಿ ಸೇನೆ 10 ಲಕ್ಷ ಜನ. ಇದೆಲ್ಲ ದೇವರು ಹೇಳಬಹುದು.
ನಾವು ಇಷ್ಟು ಹೇಳಿ ಇವರು ಹೀಗೆ ಹೇಳಿದ್ದಾರೆ, ದೇವರು ಆ ಪರಿಸ್ಥಿತಿಯನ್ನು ನಮಗೆ ಕೊಡದೇ ಇರಲಿ, ಕೊಟ್ಟರೆ ಅದನ್ನು ಎದುರಿಸುವ ತಾಕತ್ತು ನೀಡಲಿ ಅಂತ ಅಷ್ಟೇ ಹೇಳಬೇಕು. ಅದರಿಂದ ಬಹಳ ವಿಚಿತ್ರ ಇದೆಲ್ಲ. ಶುಕ್ಲತೋ ರಸತಶ್ಚೈವ ದೇಹಾಜ್ಜಾಯಂತಿ ಜಂತವಃ ಸ್ವಭಾವಾತ್ ಕರ್ಮಯೋಗಾದ್ವಾ ತಾನುಪೇಕ್ಷೇತ ಬುದ್ಧಿಮಾನ್. ಶುಕ್ಲತಃ ಅಂದರೆ ರೇತಸ್ಸು, ರಸತಃ ಅಂದರೆ ರಕ್ತ. ಈ ಎರಡರನ್ನ ಒಳಗೊಂಡು ದೇಹವನ್ನು ಪಡೆಯುತ್ತವೆ ಜಂತುಗಳು. ಅವರು ಕರ್ಮದಿಂದಲೋ ಸ್ವಭಾವದಿಂದಲೋ ನಮಗೆ ವಿರುದ್ಧವಾಗಿದ್ದರೆ ಅವರನ್ನು ಉಪೇಕ್ಷೆ ಮಾಡಬೇಕು. ತಾನುಪೇಕ್ಷೇತ ಬುದ್ಧಿಮಾನ್, ಕೊಲ್ಲಲಿಕ್ಕೆ ಅಧಿಕಾರ ಇಲ್ಲ. ಗೊತ್ತಾಯ್ತಾ? ನಮ್ಮ ಮಗ ಕ್ಷತ್ರಿಯ ಅಲ್ಲದೆ ಹೋದ್ರೆ, ನಮ್ಮ ಮಕ್ಕಳು ನಾಳೆ ಸಮಾಜ ಕಂಟಕರಾದರೆ ಉಪೇಕ್ಷೆ ಮಾಡ್ಬೇಕಷ್ಟೆ. ನಮ್ಮ ಕೈಲಿರೋದಷ್ಟೇ. ಸಮಾಜ ಕಂಟಕ ಆಗ್ಬಿಡ್ತಾನೆ, ಏನ್ ಮಾಡ್ತೀರಾ ನೀವು? ಆಗ ಉಪೇಕ್ಷೆ ಮಾಡಬೇಕು. ಅವರನ್ನ ಶಿಕ್ಷಿಸುವ ಅಧಿಕಾರ ನಮಗಿಲ್ಲ. ಕ್ಷತ್ರಿಯನಾಗಿದ್ದ ಅಪೋಸಿಷನ್ ಇದ್ರೆ ಶಿಕ್ಷಿಸಬಹುದು. ರಜಸ್ತಮಸಿ ಪರ್ಯಸ್ತಂ ಸತ್ವಂ ತಮಸಿ ಸಂಸ್ಥಿತಂ ಜ್ಞಾನಾಧಿಷ್ಠಿತಮಜ್ಞಾನಂ ಬುದ್ಧ್ಯಹಂಕಾರ ಲಕ್ಷಣಂ. ಇದನ್ನ ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ, ಈ ತನಕ ಹೇಳಿದ್ದನ್ನ ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ, ರಜೋಗುಣ ಅನ್ನೋದು ತಮೋಗುಣದ ಜೊತೆಗೆ ಪರ್ಯಸ್ತಂ ಮಿಶ್ರಿತವಾಗಿದೆ. ಇದರ ಜೊತೆಗೇನೆ ಸತ್ವವೂ ಇದೆ. ಒಂದು ರೀತಿ ಅಜ್ಞಾನ ಮತ್ತೆ ಜ್ಞಾನ ಎರಡೂ ಒಟ್ಟಿಗೆ ಇದೆ. ಇದನ್ನೇ ಬುದ್ಧಿ ಮತ್ತೆ ಅಹಂಕಾರ ಒಟ್ಟಿಗಿದೆ ಅಂತ ಹೇಳ್ತಾರೆ. ಅಹಂಕಾರ ಅಂದ್ರೇನು? ದೇಹವೇ ನಾನು ಅಂತನ್ನುವ ಅರಿವು ಅಂದ್ರೆ ಅಜ್ಞಾನ. ಬುದ್ಧಿ ಅಂದ್ರೆ ಏನು? ದೇಹ ಬೇರೆ ನಾನು ಬೇರೆ ಅನ್ನುವ ನಿಶ್ಚಯ. ಎರಡು ಒಟ್ಟಿಗೆ ಇರುತ್ತೆ, ಬುದ್ಧಿ ಮತ್ತು ಅಹಂಕಾರ. ಹಾಗೆ ರಜೋಗುಣ ತಮೋಗುಣಗಳು ಹೊರಗಡೆಯೂ ಕಲಸಿ ಇರುತ್ತೆ, ದೇಹದ ಒಳಗಡೆಯೂ ಕಲಸಿ ಇರುತ್ತೆ. ಅದ್ರ ಒಳಗಡೆ ಶುದ್ಧವಾದ ಜೀವಾತ್ಮ ಇರ್ತಾನೆ. ಅವನು ರಜೋಗುಣದವನೋ ತಮೋಗುಣದವನೋ ಸತ್ವಗುಣದವನೋ ಆಗಿರ್ತಾನೆ. ಅದರಿಂದಾಗಿ ಇಷ್ಟು ಕಾಂಪ್ಲೆಕ್ಸ್ ಮನುಷ್ಯನ ಲೈಫ್. ಹ್ಯೂಮನ್ ಲೈಫ್ ಇಸ್ ಸೋ ಫುಲ್ ಆಫ್ ಕಾಂಪ್ಲೆಕ್ಸ್, ಸೋ ಮಚ್ ಫುಲ್ ಆಫ್ ಕಾಂಪ್ಲೆಕ್ಸ್. ಯಾಕೆ? ಎಲ್ಲವೂ ಕಲಸು ಮೇಲೋಗರ ಆಗಿದೆ. ಆದ್ದರಿಂದ ತದ್ಬೀಜಂ ದೇಹಿನಾಮಾಹು ತತ್ಸಂಸ್ಥಂ ಜೀವಬಂಧನಂ ಕರ್ಮಣ ಕಾಲಯುಕ್ತೇನ ಸಂಸಾರ ಪರಿವರ್ತಕಂ. ಈ ಸತ್ವರಜಸ್ತಮೋ ಗುಣಗಳ ಜೊತೆಗೂಡಿದ ಕರ್ಮ ಏನಿದೆ ಅದು ಬೀಜಂ, ಶಿಶುವಿನ ಹುಟ್ಟಿಗೆ ಕಾರಣ. ಅಲ್ಲಿ ಜೀವ ಬದ್ಧನಾಗಿರ್ತಾನೆ ದೇಹದಲ್ಲಿ, ಪರಿಸರದಿಂದ, ವಂಶವಾಹಿ ಗುಣಗಳಿಂದ. ಅದರ ಜೊತೆಗೆ ಕಾಲಕ್ಕೆ ಅನುಗುಣವಾದ ಕರ್ಮ ಮಾಡಿ ಸಂಸಾರ ತಿರುಗ್ತಾ ಇರುತ್ತೆ. ಅದರಿಂದಾಗಿ ನಾನು ಎಲ್ಲ ಕರ್ಮವನ್ನು ಪೂರೈಸ್ಕೊಂಡ್ಬಿಟ್ಟು ಆಮೇಲೆ ಮುಕ್ತಿಗೆ ಹೋಗ್ತೇನೆ ಅನ್ನೋದು ಸಾಧ್ಯವೇ ಇಲ್ಲ. ಜ್ಞಾನ ಬೇಕೇ ಬೇಕು. ರಸತೇಯಂ ಯಥಾ ಸ್ವಪ್ನೇ ಮನಸಾ ದೇಹವಾನಿವ ಕರ್ಮ ಗುಣೈರ್ದೇಹಿ ಗರ್ಭೆ ತದುಪಪದ್ಯತೆ. ರಮತೇಯಂ ಯಥಾ ಸ್ವಪ್ನೆ, ಕನಸಿನಲ್ಲಿ ದೇಹವುಳ್ಳವನೋ ಎಂಬಂತೆ ಅನ್ಕೊಳ್ತಾನೆ. ಕನಸಿನಲ್ಲಿ ದೇಹ ಇರುತ್ತ ಅವನಿಗೆ, ಆದರೆ ನಾನು ಅಂತ ಹೇಳಿ ಒಂದು ಪ್ರಜ್ಞೆ ಇರುತ್ತೆ, ಅದೊಂದು ದೇಹವೇ, ಕನಸಿನಲ್ಲಿರುವ ದೇಹ. ಹಾಗೆ ಎಚ್ಚರದಲ್ಲಿಯೂ ನಮ್ಮದಲ್ಲದನ್ನು ನಮ್ದು ಅಂತ ಅಂದ್ಕೋತೇವೆ. ಕರ್ಮಣ ಬೀಜಭೂತೇನ ಚೋದ್ಯತೆ ಯದ್ಯದಿಂದ್ರಿಯಂ ಜಾಯತೆ ತದಹಂಕಾರಾತ್ ರಾಗಯುಕ್ತೇನ ಚೇತಸಾ. ಕರ್ಮ ಅನ್ನೋದು ಬೀಜಭೂತವಾಗಿ ಇರುತ್ತೆ, ಹೊರಗಡೆಯಿಂದ ಬಂದದ್ದಲ್ಲ, ದೇಹ ಇದ್ದು ಮಾಡಿದ್ದಲ್ಲ ಕರ್ಮ.
ಸೃಷ್ಟಿಯ ಮೊದಲು ಬರುವವನಿಗೆ ಕರ್ಮಣ ಬೀಜಭೂತೇನ, ಬೀಜದಂತೆ ಇರುವ ಕರ್ಮದಿಂದ ದೇಹದ ಧಾರಣೆ ಆಗತ್ತೆ. ತದಹಂಕಾರ ಜಾಯತೆ, ಆಗ ಹೊರಗಡೆಯಿಂದ ರಾಗ ಬರುತ್ತೆ. ಶಬ್ದ ರಾಗ ಶ್ರೋತ್ರಮಸ್ಯ ಜಾಯತೆ ಭಾವಿತಾತ್ಮನಃ, ಮನಸ್ಸಿನ ಒಳಗಡೆ ಕೇಳಬೇಕು ಅಂತನ್ನುವ ಬಯಕೆ ಇರುತ್ತೆ, ಅದರಿಂದ ಕಿವಿ ಮೂಡುತ್ತೆ. ರೂಪರಾಗ ತಥಾ ಚಕ್ಷು, ನೋಡಬೇಕು ಅಂತನ್ನುವ ಬಯಕೆಗೆ ಸಾತಾಗಿ ಕಣ್ಣು ಇದೆ. ಮೂಸಬೇಕು ಅಂತನ್ನುವ ಬಯಕೆ, ಅದಕ್ಕೆ ಅನುಕೂಲವಾಗಿ ಮೂಗು ಇದೆ. ಸಂಸ್ಪರ್ಶೇಭ್ಯಸ್ತಥಾ ವಾಯು, ಸ್ಪರ್ಶದ ಒಂದು ಬಯಕೆಯನ್ನು ಮೂಡಿಸೋದು, ಸ್ಪರ್ಶದ ಬಯಕೆಯನ್ನು ಈಡೇರಿಸುವ ಹಾಗೆ ಚರ್ಮ ಇದೆ. ಅದಕ್ಕೆ ಆ ಚರ್ಮಕ್ಕೆ ಸ್ಪರ್ಶವನ್ನು ಉಂಟು ಮಾಡುವ ಗಾಳಿ ಇದೆ. ಆಮೇಲೆ ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಅಂತ ಹೇಳಿ ಪಂಚಧಾ ದೇಹಯಾಪನಂ, 5 ರೀತಿಯಾಗಿ ದೇಹ ಮುಂದುವರಿಯುತ್ತೆ. ಸಜಾತೈರ್ಜಾಯತೆ ಗಾತ್ರೈ ಕರ್ಮಜೈರ್ಬ್ರಹ್ಮಣಾವೃತಃ ದುಃಖಾದ್ಯಂತೈರ್ದುಃಖ ಮಧ್ಯೈ ನರಶಾರೀರ ಮಾನಸೈ. ಇದನ್ನ ಒಳಗೊಂಡ ದೇಹ ಶುರು ಆಗತ್ತೆ, ದುಃಖದ ಆದಿ. ಇದನ್ನು ಒಳಗೊಂಡ ದೇಹ ಕೊನೆಗೊಳ್ಳುವಾಗ ದುಃಖಾಂತ. ದುಃಖಾದ್ಯಂತೈರ್ದುಃಖ ಮಧ್ಯೈ ನರಶಾರೀರ ಮಾನತೈ ದುಃಖಂ ವಿದ್ಯಾದುಪಾದಾನಾತ್ ಅಭಿಮಾನಾಚ್ಚ ವರ್ಧತೆ. ಉಪಾದಾನಾತ್ ಸ್ವೀಕಾರ ಮಾಡುವುದರಿಂದಲೂ ಅಭಿಮಾನ ಇರುವುದರಿಂದಲೂ ದುಃಖ ಅನ್ನೋದು ಬೆಳೆಯುತ್ತೆ. ತ್ಯಾಗಾತ್ಯೇಭ್ಯೋ ನಿರೋಧ ಸ್ಯಾತ್ ನಿರೋಧಜ್ಞೋ ವಿಮುಚ್ಯತೆ. ಇದನ್ನ ಮಾನಸಿಕವಾಗಿ ತ್ಯಾಗ ಮಾಡಬೇಕೇ ವಿನಃ ದೈಹಿಕವಾಗಿ ತ್ಯಾಗ ಮಾಡಲಿಕ್ಕಾಗಲ್ಲ. ನೀವು ಶಬ್ದದ ಬಯಕೆಯನ್ನ ತ್ಯಾಗ ಮಾಡಬಹುದು, ನನಗೆ ಈ ಶಬ್ದ ಬೇಡ ಅಂತ. ಆದರೆ ಬೀದಿಯಲ್ಲಿ ಹೋಗ್ತಾ ಇರುವಾಗ ಆ ಶಬ್ದ ಕೇಳದೆ ಇದ್ದೀತೆ. ಅದರಿಂದಾಗಿ ಮಾನಸಿಕವಾದ ತ್ಯಾಗವೇ ತ್ಯಾಗ. ಮಾನಸಿಕವಾಗಿ ಅದರಿಂದ ದೂರ ಇರೋದೇ ಮುಖ್ಯ. ಅಂದ್ರೆ ಅದು ಚಟ ಆಗಬಾರದು ಅಂತ ಇಲ್ಲಿ ಹೇಳೋದು. ಚಟ ಅಂತಂದ್ರೆ ಏನು ಅಂದ್ರೆ ಅದಿಲ್ಲದೆ ಆಗಲ್ಲ ಅಂತ, ಅದಿಲ್ಲದೆಯೂ ಆಗತ್ತೆ ಅಂತ ಅನ್ನೋ ಭಾವನೆ ಇದೆಯಲ್ಲ, ಅದೇ ಚಟದಿಂದ ಮುಕ್ತಿ ಅಂತ. ಇಂದ್ರಿಯಾಣಾಂ ರಜಸ್ಯೆ, ಅದರಿಂದಾಗಿ ನಿರೋಧಜ್ಞೋ ವಿಮುಚ್ಯತೆ, ಇದನ್ನು ತಡೆಯಬಲ್ಲವ ಮುಕ್ತಿಯನ್ನು ಹೊಂದುತ್ತಾನೆ. ಇಂದ್ರಿಯಾಣಾಂ ರಜಸ್ಯೇವ ಪ್ರಭವ ಪ್ರಳಯಾವುಭೌ, ಎಲ್ಲ ಇಂದ್ರಿಯಗಳು ರಜೋಗುಣ ಪ್ರಧಾನವಾಗಿಯೇ ಹುಟ್ಟುತ್ತವೆ, ನಾಶ ಆಗ್ತವೆ. ಪರೀಕ್ಷ ಸಂಚರೇ ದ್ವಿದ್ವಾನ್ ಯಥಾವಚ್ಛಾಸ್ತ್ರ ಚಕ್ಷುಷಾ, ಅದರಿಂದಾಗಿ ಶಾಸ್ತ್ರವೆಂಬ ಕಣ್ಣು ಮೂಡಿಸಿಕೊಂಡು ಈ ವಿಷಯ ಪದಾರ್ಥಗಳನ್ನು ನೋಡಬೇಕು. ಗೊತ್ತಾಯ್ತಾ? ಬಿಡಬೇಕು ಅಂತಂದ್ರೆ ಶಾಸ್ತ್ರ ಬಿಡಬೇಕು ಅಂತ ಶಾಸ್ತ್ರ ಅಂದ್ರೆ ಯಾವುದು ಅಂತ ಮೊದಲು ಹೇಳಬೇಕು. ಶಾಸ್ತ್ರೋಕ್ತವಾಗಿ ಹೇಳ್ತಾ ಇದ್ದೇವೆ. ಶಾಸ್ತ್ರೋಕ್ತವಾಗಿ, ಶಾಸ್ತ್ರ ಅಂದ್ರೆ ನಿಮ್ದು ಯಾವ್ದು ಶಾಸ್ತ್ರ? ಧರ್ಮಶಾಸ್ತ್ರವೋ ವೇದಾಂತವೋ ಅಂತ ಕೇಳಬೇಕು. ಆ ಪರಿಸ್ಥಿತಿ ಬಂದಿದೆ. ಶಾಸ್ತ್ರೋಕ್ತವಾಗಿ ಹೇಳ್ತಾ ಇದ್ದೇವೆ, ಸಪಾದ ಭಕ್ಷ್ಯಕ್ಕೆ ನಂಜನಗೂಡಿನ ಬಾಳೆಹಣ್ಣೆ ಆಗ್ಬೇಕು ಅಂತ. ಅಯ್ಯೋ ರಾಮ, ಅದ್ಯಾವುದೋ ಪುರಾಣದಲ್ಲಿ ನಂಜನಗೂಡು ಯಾವಾಗಿರುತ್ತದು ಬಾಳೆಹಣ್ಣು? ಸತ್ಯನಾರಾಯಣ ಪೂಜೆಯ ಸಪಾದ ಭಕ್ಷ್ಯಕ್ಕೆ ನಂಜನಗೂಡು ಬಾಳೆಹಣ್ಣೆ ಆಗಬೇಕು ಅಂತ ಒಬ್ರು ಸ್ವಾಮಿಗಳು ಉಪನ್ಯಾಸ ಮಾಡ್ತಾ ಇದ್ರು. ಅವರು ಮೂಲಭೂತವಾಗಿ ಪುರೋಹಿತರು, ಅವರಿಲ್ಲ ಈಗ. ಅವರು ಹೋಗಿ 3ನೇ ತಲೆಮಾರು 4ನೇ ತಲೆಮಾರು ಬಂದ್ಬಿಟ್ಟಿದೆ ಹೇಳಿದ್ದು. ಅದರಿಂದಾಗಿ ಇಂದ್ರಿಯ ಅಂತನ್ನೋದು ಶಾಸ್ತ್ರ ಅಂದ್ರೆ ಯಾವುದು? ಧರ್ಮಶಾಸ್ತ್ರವೋ ವೇದಾಂತವೋ ಎಲ್ಲವನ್ನ ಗಮನಿಸಬೇಕು. ಆ ಧರ್ಮಶಾಸ್ತ್ರದ್ದೋ ಅಥವಾ ಬೇರೆ ಯಾವುದಾದ್ರೂ ಶಾಸ್ತ್ರದ ಕಣ್ಣಿನಿಂದ ನಾವು ವಿಷಯ ಪದಾರ್ಥಗಳನ್ನು ನೋಡಬೇಕು. ಇಲ್ಲಿ ವೇದಾಂತ ಶಾಸ್ತ್ರವೇ ಶಾಸ್ತ್ರ. ನಾನು ಈ ಪರಿಸ್ಥಿತಿ ಯಾವಾಗಿನ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದ್ದೀನಿ, ಇವರು ಶಾಸ್ತ್ರ ಅಂದ್ರೆ ಏನು ಅನ್ಕೊಂಡಿದ್ದಾರೆ ಅಂತ ನನಗೊಂದು ಅರ್ಥ ಆಗ್ತಾ ಇರಲಿಲ್ಲ. ಒಂದ್ಸರ್ತಿ ಏನಾಯ್ತು, ನಮ್ಮ ಮನೆಯಲ್ಲಿ ನಮ್ಮಪ್ಪ ಬಹಳ ಫಂಕ್ಷನ್ಗಳು ಮಾಡ್ತಾ ಇದ್ರು, ಬಹಳ ಫಂಕ್ಷನ್ನು. ನನಗೆ ಇದೇನಿದು
ಆಯಿತು ಬಡಿಸ್ಬೇಕು, ತಂದೆ ತಾಯಿಗಳು ಕಷ್ಟಪಡುವಾಗ ಸುಮ್ಮನೆ ಕೂತ್ಕೊಳ್ಬಾರ್ದು ಅನ್ನೋ ಕಾರಣದಿಂದ ಬಡಿಸೋದು, ಅಡಿಗೆಯಲ್ಲಿ ನೆರವಾಗೋದು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದ್ದೆ. ಒಂದು ಸರ್ತಿ ಏನಾಯಿತು, ಕಡಲೆಬೇಳೆ ಕೋತಂಬರಿ ಮೊದಲು ಹಾಕ್ಬಿಟ್ಟೆ. ಹೋಗ್ಲಿ ಬೇಗ ಹೋಗ್ಲಿ. ಆಮೇಲೆ ಹೆಸರುಬೇಳೆ ಕೋಸಂಬರಿ. ಒಬ್ರು ಬಂದು ಗಲಾಟೆ ಮಾಡೋದು, ಏನು ಇದೇನಾ ಶಾಸ್ತ್ರ ಓದೋದು ಅಂದ್ರೆ, ನೋಡಿ ಹೆಸರುಬೇಳೆ ಕೋಸಂಬರಿ ನಂತರ ಹಾಕಿದ್ದೀರಾ ಅಂತ. ಅವ್ರಿಗದು ಲೆವೆಲ್. ನಾನು ಹೇಳಿದೆ ಯಾವ ಶಾಸ್ತ್ರದಲ್ಲೂ ಇಲ್ಲಪ್ಪ. ಹಾಗಾದ್ರೆ ಹಿಂದಿನವರೆಲ್ಲ ದಡ್ರ ಅಂತ. ಎಲ್ಲಿಗಿಂತ ಸಂಬಂಧವೇ ಇಲ್ಲ. ಅದರಿಂದಾಗಿ ಶಾಸ್ತ್ರ ಅಂದ್ರೆ ಯಾವುದು ಅಂದ್ರೆ ಯಾವುದು ಅಂತ ಕೇಳಬೇಕು. ಶಾಸ್ತ್ರ ಚಕ್ಷುಷ ಅಂತ ಶಾಸ್ತ್ರದಲ್ಲಿ ಏನಾದರೂ ಬಂದ್ರೆ ವೇದಾಂತ ಅಂತಾನೆ ಅರ್ಥ. ಶಾಸ್ತ್ರ ಅಂದ್ರೆ ವೇದಾಂತವೇ, ಧರ್ಮಶಾಸ್ತ್ರ ಅಲ್ಲ, ತರ್ಕಶಾಸ್ತ್ರ ಅಲ್ಲ, ಯಾವುದೂ ಅಲ್ಲ, ತಂತ್ರಶಾಸ್ತ್ರವೂ ಅಲ್ಲ. ಇದನ್ನು ಕೇಳಿದ ಮೇಲೆ ನನ್ನ ಮೇಲೆ ಖಂಡನೆ ಶುರು ಆಗಬಹುದು. ಶಾಸ್ತ್ರ ಅಂದ್ರೆ ಏನು ಅನ್ಕೊಂಡಿದ್ದಾರೆ ಅಂತ. ಆದರೆ ವಾಸ್ತವ ಶಾಸ್ತ್ರ ಅಂದ್ರೆ ವೇದಾಂತವೇ. ನನ್ನ ಸ್ನೇಹಿತರೇ ನನ್ನ ಮೇಲೆ ದಾಳಿ ಮಾಡ್ತಾರೆ, ಶಾಸ್ತ್ರ ಅಂದ್ರೆ ಬರೇ ವೇದಾಂತ ಅಂತ ಹೇಳ್ತಾನೆ, ಹಾಗಾದ್ರೆ ಧರ್ಮಶಾಸ್ತ್ರ ಎಲ್ಲ ಯಾಕಿರೋದು ಅಂತ. ಇರ್ಲಿ, ತಯಾರಾಗಿದ್ದೇನೆ ಅದಕ್ಕೆ. ಇಂದ್ರಿಯಾಣ ಜ್ಞಾತ್ವೇಂದ್ರಿಯಾಣಿ ಇಂದ್ರಿಯಾರ್ಥಾನ್ ನೋಪಸರ್ಪಂತ್ಯತರ್ಷುಲಾಹ. ಈ ಇಂದ್ರಿಯಗಳನ್ನು, ಇಂದ್ರಿಯಕ್ಕೆ ಗೋಚರವಾದ ಶಬ್ದಸ್ಪರ್ಶ ರೂಪರಸ ಗಂಧಗಳನ್ನು ತಿಳಿದು ಅತರ್ಷುಲಾಹ, ಉತ್ಕಟವಾದ ಬಯಕೆ ಇರದೆ ನ ಉಪಸರ್ಪಂತಿ, ತೀವ್ರವಾದ ಆಪತ್ತಿಗೆ ಒಳಗಾಗುವುದಿಲ್ಲ. ಅದರಿಂದಾಗಿ ಜ್ಞಾತೈಶ್ಚ ಕರಣೈರ್ ದೇಹಿ, ಇಂದ್ರಿಯದ ಪ್ರವೃತ್ತಿಯನ್ನು ತಿಳಿದುಕೊಂಡು ಅದನ್ನು ನಿಯಂತ್ರಣ ಮಾಡಿದವ ಒಳ್ಳೆಯ ಕಡೆಗೆ ಸಾಗುತ್ತಾನೆ. ಮುಂದೆ ದೇಹ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ ಅವನಿಗೆ. ಅತ್ರೋಪಾಯಂ ಪ್ರವಕ್ಷ್ಯಾಮಿ ಯಥಾವಚ್ಛಾಸ್ತ್ರ ಚಕ್ಷುಷಾ ತದ್ವಿಜ್ಞಾನಾಚರನ್ ರಾಜನ್ ಪ್ರಾಪ್ನೋತಿ ಪರಮಾಂ ಗತಿಂ. ಈ ಹಿಂದೆ ಹೇಳಿದ ಎಲ್ಲವೂ ಕೂಡಬೇಕು ಅಂತಂದ್ರೆ ನಮ್ಮ ನಡೆ ಹೇಗಿರಬೇಕು ಅಂತ ನಾನು ಹೇಳ್ತೇನೆ. ಇದು ಹಿಂದೆ ಹೇಳಿದ್ದೆಲ್ಲ ಥಿಯರಿ. ನಡೆ ಹೇಗಿರಬೇಕು? ಸರ್ವೇಷಾಮೇವ ಭೂತಾನಾಂ ಪುರುಷ ಶ್ರೇಷ್ಠ ಉಚ್ಯತೆ. ನಡೆ ಹೇಗಿರಬೇಕು ಅಂದರೆ ಅದಕ್ಕೆ ಕೆಲವೊಂದು ಬೇಸಿಕ್ ಸೆನ್ಸ್ ಮುಖ್ಯ ಆಗಿರಬೇಕು. ಎಲ್ಲ ದೇಹಗಳಲ್ಲಿ ಮನುಷ್ಯ ದೇಹ ಶ್ರೇಷ್ಠ. ಮಾನವ ಜನ್ಮ ದೊಡ್ಡದು, ಮಾವನ ಜನ್ಮ ಅಲ್ಲರಿ, ಮಾನವ ಜನ್ಮ ದೊಡ್ಡದು. ಸರ್ವೇಷಾಮೇವ ಭೂತಾನಾಂ ಪುರುಷಃ ಶ್ರೇಷ್ಠಃ ಪುರುಷೇಭ್ಯೋ ದ್ವಿಜಾನಾಹು. ದೇಹ ಬರೋದಕ್ಕೆ ಆ ದೇಹದಲ್ಲಿ ವೇದವನ್ನು ಹೊಂದಿದ ದೇಹ ಮಿಗಿಲು. ದ್ವಿಜೇಭ್ಯೋ ಮಂತ್ರದರ್ಶಿನಃ, ಅವರಿಗಿಂತ ಮಂತ್ರವನ್ನ ತಿಳಿದುಕೊಳ್ಳುವವರು, ಮಂತ್ರದ ಬಗ್ಗೆ ದೃಷ್ಟಿ ಹಾಯಿಸುವವರು ಮಿಗಿಲು. ಯಾಕೆ ಅಂದರೆ ಮಂತ್ರ ಹೇಳ್ತಾ ಇದೆ, ಅದ್ರ ಪಾಡಿಗೆ ಬಾಯಲ್ಲಿ ಹೋಗ್ತಾ ಇರುತ್ತೆ ಮಂತ್ರ. ಅದರ ಅರ್ಥವೇ ಏನು ಅಂತ ಗೊತ್ತಿಲ್ಲದೆ ಇರೋದಕ್ಕಿಂತ ಬ್ರಾಹ್ಮಣರಿಗಿಂತ ಮಂತ್ರದರ್ಶಿಗಳು ಶ್ರೇಷ್ಠರು. ಸರ್ವಭೂತ ವಿಶಿಷ್ಟಾಸ್ತೆ ಸರ್ವಜ್ಞ ಸರ್ವದರ್ಶಿನಃ. ಬೇರೆಲ್ಲ ವಿಚಾರಗಳ ಜೊತೆಗೆ ಮಂತ್ರವನ್ನು ತಿಳಿದವರು ಮಿಗಿಲು. ನೋಡಿ, ನೆನ್ಪಿಟ್ಕೊಳ್ಳಿ. ಬ್ರಾಹ್ಮಣ ವೇದ ತತ್ವಜ್ಞಾ ತತ್ವಾರ್ಥಗತಿ ನಿಶ್ಚಯ. ಇವರಿಗಿಂತ ವೇದದ ತತ್ವವನ್ನು ತಿಳಿದವರು ಮಿಗಿಲು. ನಿಶ್ಚಯ ಇರುತ್ತೆ. ಆದ್ದರಿಂದ ನಮಾಂಸಿ ನಮಾಂಸಿ ನಮಾಂಸಿ. ಬ್ರಾಹ್ಮಣ ವೇದ ತತ್ವಜ್ಞಾ ತತ್ವಾರ್ಥಗತಿ ನಿಶ್ಚಯ ಅನ್ನುವಲ್ಲಿಗೆ ಇವರು ಮಿಗಿಲು. ಇದು ನಮ್ಮ ಅರಿವು ಹೀಗಿರಬೇಕು. ಇಷ್ಟು ನಾವಿವತ್ತು ನೋಡಬಹುದಾದದ್ದು. 124ನೇ ಶ್ಲೋಕ ಆಗಿದೆ. ಇದು ಇನ್ನೂ ಬೇರೆ ಬೇರೆ ರೂಪವನ್ನು ತಳೆಯುತ್ತೆ. ಅದನ್ನು ನಾವು
ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.